ನಮಸ್ಕಾರ. ಈ ವಾರ ಹೊಸ ಟ್ರೇಡ್ ಆಪರ್ಚುನಿಟಿ ಏನು ಬಂದಿದೆ, ಈ ಡೈನಮಿಕ್ ಸಿಸ್ಟಮ್ ಡೈನಮಿಕ್ ಲೈಫ್ ಪ್ರಕಾರ ಏನು ಟ್ರೇಡ್ ಆಪರ್ಚುನಿಟಿ ಬಂದಿದೆ, ಅದನ್ನು ಯಾವ ಥರ ಅರ್ಥ ಮಾಡ್ಕೊಳ್ಳೋದು ಅನ್ನೋದನ್ನು ಇವತ್ತು ಈ ವಿಡಿಯೋ ಮುಖಾಂತರ ನಾವು ಡಿಸ್ಕಸ್ ಮಾಡೋಣ. ಬಟ್ ಈ ವಿಡಿಯೋದಲ್ಲಿ ಈ ಟಾಪಿಕ್ಕನ್ನೇ ನಾನು ಮತ್ತೆ ಈ ನಡುವೆ ರೆಗ್ಯುಲರ್ ಆಗಿ ಮಾಡ್ತಿರೋದಕ್ಕೆ ರೀಸನ್ ಏನಪ್ಪ ಅಂದರೆ, ಸುಮಾರು ಜನ ನಮ್ಮ ಡೈನಮಿಕ್ ಡೌಮ್ಯಾನ್ ಸೋಷಿಯಲ್ ಮೀಡಿಯಾ ಚಾನಲ್ ಮೆಂಬರ್ಸ್ ಯಾರಿದ್ದಾರೆ ಅವರು ಕೇಳ್ಕೊಂಡಿದ್ದಾರೆ. ಏನಂತ, ನಾವು ಈ ವಿಡಿಯೋ ಮುಖಾಂತರ ಯಾವುದೇ ಒಂದು ಸ್ಟಾಕಲ್ಲಿ ಅದರಲ್ಲಿ ಬಂದಿರೋ ಆಪರ್ಚುನಿಟಿ ಅದ್ರ ಬಗ್ಗೆ ಏನು ಡೀಟೇಲ್ಸ್ ನಾವು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀವಿ, ಆ ಡೀಟೇಲ್ಸ್ ಬಂದ್ಬಿಟ್ಟು ಒಂದು ಪ್ರೈಸ್ ಮೂವ್ಮೆಂಟ್, ಮಾರ್ಕೆಟ್ ಮೂವ್ಮೆಂಟ್ನ ಅರ್ಥ ಮಾಡ್ಕೊಳ್ಳೋ ಆ್ಯಂಗಲಲ್ಲಿ ನೋಡಿದಾಗ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಈ ಥರ ನೀವು ಇನ್ನೂ ಜಾಸ್ತಿ ವೀಡಿಯೋಸ್ ಮಾಡಿ, ನೀವು ಏನೋ 2 ದಿವಸಕ್ಕೆ ಒಂದು ಸತಿ ವೀಡಿಯೋ ಮಾಡ್ತಿದ್ದೀರಾ, 3 ದಿವಸಕ್ಕೆ ಒಂದು ಸತಿ, ಓಕೆ, ಅದಕ್ಕೆ ಬದಲು ನೀವು ಡೈಲಿ ವೀಡಿಯೋಸ್ ಮಾಡಿ, ಈ ಥರ ನಮಗೆ ಬೆನಿಫಿಟ್ ಆಗುತ್ತೆ ಅಂತ ಸ್ವಲ್ಪ ಜನ ಕೇಳ್ಕೊಂಡಿದ್ದಾರೆ. ಅದರ ಆ ಒಂದು ರಿಕ್ವೆಸ್ಟಲ್ಲಿ ನಮ್ಮದು ಒಂದು ಸ್ವಾರ್ಥ ಏನಪ್ಪ ಅಂದರೆ, ಈ ವಿಡಿಯೋಸ್ ನಮ್ಮ ಡೈನಮಿಕ್ ಮೆಂಬರ್ಸ್ಗೂ ತುಂಬ ಹೆಲ್ಪ್ ಆಗಿಬಿಡುತ್ತೆ. ಏನು ಹೇಳಿ, ಅವ್ರಿಗೊಂದು ಲೆಕ್ಕದಲ್ಲಿ ಟ್ರೈನಿಂಗೂ ಆಗಿಬಿಡುತ್ತೆ, ಇನ್ನೊಂದು ಟ್ರೇಡಿಂಗ್ ಮಾಡುವಾಗ ಅವ್ರ ಕ್ಲಾರಿಟಿನೂ ಸಿಕ್ಬಿಡುತ್ತೆ. ಯಾಕಂದರೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡೋವಂಥ ಒಂದೊಂದು ಸ್ಟಾಕು ಅಥವಾ ಯಾವುದೇ ಇಂಡೆಕ್ಸ್ ಆಗಲಿ ಏನೇ ಇರಲಿ, ಅದರಲ್ಲಿ ಆ ಪ್ರೈಸ್ ಮೂಮೆಂಟ್ಗೆ ನಮ್ಮ ಡೈನಮಿಕ್ ಸಿಸ್ಟಮ್ ಡೈನಮಿಕ್ ಲೈವಲ್ಲಿ ಬಂದಿರೋಂಥ ಇನ್ಫಾರ್ಮೇಷನ್, ಅದನ್ನು ನಾವು ಯಾವ ಥರ ಅರ್ಥ ಮಾಡಿಕೊಂಡು ಯಾವ್ಯಾವ ಟ್ರೇಡ್ ಆಪರ್ಚುನಿಟೀಸ್ಗೆ ನಾವು ಆ್ಯಕ್ಷನ್ ತೊಗೊತೀವಿ, ಎಲ್ಲೆಲ್ಲಿ ನಾವು ಅದನ್ನು ಅವಾಯ್ಡ್ ಮಾಡ್ತೀವಿ, ಇದ್ರ ಬಗ್ಗೆ ಡಿಸ್ಕಸ್ ಮಾಡೋ ಈ ಕ್ಲಾರಿಟಿ, ಅಂದರೆ ಈ ರೀಸನಿಂಗ್ ಇದೆಯಲ್ಲ, ಅವ್ರಿಗೆ ತುಂಬ ಕ್ಲಾರಿಟಿ ಕೊಟ್ಬಿಡುತ್ತೆ. ಯಾಕಂದರೆ ನಾಳೆ ದಿವಸ ಅವರು ಟ್ರೇಡ್ ಮಾಡ್ತಿರೋವಾಗ ಸೇಮ್ ಅದನ್ನು ಇಲ್ಲಿ ಏನು ಡಿಸ್ಕಸ್ ಮಾಡೋದು ಅದನ್ನೇ ಅಲ್ಲಿ ಅವರು ಯುಟಿಲೈಸ್ ಮಾಡಿಬಿಟ್ರು ಅಂದರೆ ಅವ್ರಿಗೆ ಬೆನಿಫಿಟ್ ಬಂದ್ಬಿಡುತ್ತೆ ಆಟೋಮೆಟಿಕ್ಕಾಗಿ, ತಲೆ ಕೆಡ್ಸ್ಕೊಳ್ಳೋಷ್ಟೇ ಇಲ್ಲ, ಹೌದಲ್ವಾ? ಸೊ ಇಬ್ಬರಿಗೂ, ನಾನ್ ಡೈನಮಿಕ್ ಮೆಂಬರ್ಸ್ಗೂ ಅಷ್ಟೇ, ಡೈನಮಿಕ್ ಮೆಂಬರ್ಸ್ಗೂ ಅಷ್ಟೇ, ಇಬ್ಬರಿಗೂ ಉಪಯೋಗ ಅಂತ ಇದು. ಸೊ ಯಾವ್ದು ಬಂದಿದೆ ಅಂತ ನೋಡಿದ್ರೆ, ಮನಪ್ಪುರಂ ಅಂತ ಒಂದು ಸ್ಟಾಕ್, ಅದರಲ್ಲಿ ಈ ಡೈನಮಿಕ್ ಸಿಸ್ಟಮಲ್ಲಿ ಲಾಂಗ್ ಟ್ರೆಂಡ್ ಅಂತ ಏನು ಹೇಳ್ತೀವಿ, ಅದು ಹೊಸ ಸೆಲ್ ಅಂದರೆ ಡೌನ್ ಟ್ರೆಂಡ್ ಅಂತ ಹೊಸ ಆಪರ್ಚುನಿಟಿ ಒಂದು ನಮಗೆ ಕೊಟ್ಟಿದೆ. ಯಾವತ್ತು? 14ನೇ ತಾರೀಕು ಫೆಬ್ರವರಿ ಮಾರ್ಕೆಟ್ ಮುಗಿದಾದ ಮೇಲೆ ನಾವು ಈ ನ್ಯೂ ಬೈ ಸೆಲ್ ಡೈನಮಿಕ್ ರಿಪೋರ್ಟ್ ಅಂತ ಏನು ನೋಡ್ತೀವಿ, ಅದರಲ್ಲಿ ಲಾಂಗ್ ಟ್ರೆಂಡ್ ಅನ್ನೋ ಒಂದು ಇದರಲ್ಲಿ ಆ ಫೀಚರಲ್ಲಿ ಡೌನ್ ಟ್ರೆಂಡ್ ಅಂತ, ಡೌನ್ ಸ್ಟಾರ್ಟ್ಸ್ ಅಂದ್ಬಿಟ್ಟು ಇನ್ಫಾರ್ಮೇಷನ್ ಕೊಟ್ಟಿದೆ. ಸೊ ಈ ಇನ್ಫಾರ್ಮೇಷನ್ ನೋಡ್ತಾ ನಮಗೇನು ಅರ್ಥ ಆಗೋಯ್ತು, ಮನಪ್ಪುರಂದು ಪ್ರೈಸ್ ಡೌನ್ವರ್ಡ್ ಟ್ರೆಂಡ್ ಸ್ಟಾರ್ಟ್ ಆಗ್ತಿದೆ, ಇಲ್ಲಿಂದ ಪ್ರೈಸ್ ಫರ್ದರ್ ಡೌನ್ ಹೋಗ್ಬೋದು ಅನ್ನೋದು ನಮಗೆ ಈ ಇನ್ಫಾರ್ಮೇಷನಲ್ಲಿ ಅರ್ಥ ಆಗಿರೋದು. ಬಟ್ ಅರ್ಥ ಆಗಿರೋದು ಒಂದು, ಪ್ಲಸ್ ಇದನ್ನು ನೆಕ್ಸ್ಟ್ ಡೇ ನಾವು ಇದನ್ನು ಟ್ರೇಡ್ ಮಾಡಬೇಕಾ ಬೇಡವಾ, ಏನು ನಡೀತಿದೆ ಇದ್ರ ಪ್ರೈಸ್ ಮೂಮೆಂಟಲ್ಲಿ ಅನ್ನೋ ಒಂದು ಡೀಟೇಲ್ನ ಅರ್ಥ ಮಾಡ್ಕೊಂಬಿಟ್ರೆ ನಮಗಿನ್ನೂ ಕ್ಲಾರಿಟಿ ಸಿಕ್ಬಿಡುತ್ತೆ ನಮ್ಮ ಟ್ರೇಡಿಂಗ್ಗೆ. ನಮ್ಮ ಟ್ರೇಡಿಂಗ್ ಕ್ಲಾರಿಟಿ ಎಷ್ಟಿರುತ್ತೋ ಅಷ್ಟು ಬೆನಿಫಿಟ್ ನಮಗೆ ಟ್ರೇಡಿಂಗಲ್ಲಿ ಆಗುತ್ತೆ, ಹೌದಲ್ವಾ? ಸೊ 14th ಫೆಬ್ರವರಿ ಮಾರ್ಕೆಟ್ ಕ್ಲೋಸ್ ಆದಾಗ ಈ ಪರ್ಟಿಕ್ಯುಲರ್ ಸ್ಟಾಕ್ದು ಪ್ರೈಸ್ ಬಂದ್ಬಿಟ್ಟು 178.15 ಈ ರೇಟಿಗೆ ಪ್ರೈಸ್ ಕ್ಲೋಸ್ ಆಗಿರೋದು. ಓಕೆ, ಕ್ಲೋಸ್ ಆದಾಗ ಮಾರ್ಕೆಟ್ ಮುಗ್ದಾದ ಮೇಲೆ ನಮ್ಮ ಡೈನಮಿಕ್ ಸಿಸ್ಟಮಲ್ಲಿ ನೋಡಿದ್ರೆ ಅದೇನು ಹೇಳ್ತಿದೆ, ಡೌನ್ ಸ್ಟಾರ್ಟ್ ಅನ್ನೋದು ಇನ್ಫಾರ್ಮೇಷನ್ ಕೊಟ್ಟಿದೆ. ಇದನ್ನು ಸರಿ ಒಂದು ಸತಿ ಚೆಕ್ ಮಾಡ್ಕೊಳ್ಳೋಣ ಅಂತ ಆ ಪರ್ಟಿಕ್ಯುಲರ್ ಸ್ಟಾಕ್ದು ಚಾರ್ಟ್ ಮತ್ತು ಡೈನಮಿಕ್ ಸಿಸ್ಟಮಲ್ಲಿ ಇರೋಂಥ ಫೀಚರ್ಸ್ ಇದರಲ್ಲಿ ಹಾಕ್ಕೊಂಡು ನಾವು ಸ್ಟಡೀಸ್ ಅಂತ ಹೇಳ್ತೀವಿ, ಆ ಸ್ಟಡೀಸ್ನ ಹಾಕ್ಕೊಂಡು ನಾವಿಲ್ಲಿ ಚೆಕ್ ಮಾಡಿದಾಗ ಪ್ರೈಸ್ ಡೌನ್ ಬಂದಿದೆ, ಲಾಂಗ್ ಟ್ರೆಂಡ್ ಡೌನ್ ಸ್ಟಾರ್ಟ್ ಅನ್ನೋದು ಕನ್ಫರ್ಮ್ ಆಗಿದೆ ನೋಡಿ, ಈ ರೆಡ್ ಆರೋ ಮಾರ್ಕ್. ಬಟ್ ಜೊತೆಯಲ್ಲಿ ಕೆಳಗಡೆ DMBOTS ಅಂತ ಒಂದು ಅಡಿಷ್ನಲ್ ಸಿಗ್ನಲ್ ಕೊಟ್ಟಿದೆ. ಇವಾಗ DMBOTS ಸಿಗ್ನಲ್ ಅಂದರೆ ಏನು? DMBOTS ಅಂದರೆ ಈ ಸಿಗ್ನಲ್ ಬಂದಾಗ ಪ್ರಾಫಿಟ್ ಬುಕ್ ಮಾಡ್ಕೊಳ್ಳೋಕೆ ರೆಡಿಯಾಗಿ ಅಂತ ಅರ್ಥ. ಓಕೆ, ಸೊ ಈ ಸಿಗ್ನಲ್ ಎಲ್ಲಿ ಬಂದಿದೆ? ಕೆಳಗಡೆ ಬಂದಿದೆ. ಯಾವಾಗ? ಪ್ರೈಸ್ ಡೌನ್ ಬರ್ತಿರೋ ಕೆಳಗೆ ಬಂದಿರೋದು. ಅಂದರೆ ಏನರ್ಥ, ಯಾರಾದರೂ ಸೆಲ್ ಮಾಡಿರೋರು ಪ್ರಾಫಿಟ್ ಬುಕ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ಅದು ಇನ್ಫಾರ್ಮೇಷನ್ ಕೊಡ್ತಿರೋ. ಪ್ರಾಫಿಟ್ ಬುಕ್ ಮಾಡ್ಕೊಳ್ಳಿ ಅಂತ ಏನಕ್ಕೆ ಕೇಳಬೇಕು ನಿಮಗೆ, ಹೌದಾ ಇಲ್ವಾ? ಏನಕ್ಕೆ ಕೇಳಬೇಕು? ಪ್ರೈಸ್ ಡೌನ್ ಬರ್ತಿರೋಕೆ ಪ್ರಾಫಿಟ್ ಬುಕ್ ಮಾಡ್ಕೊಳ್ಳಿ ಅಂದರೆ ಇಲ್ಲಿ ಸ್ವಲ್ಪ ಹುಷಾರಾಗಿರಿ ಅಂತ ಅರ್ಥ. ಓಕೆ, ಸೊ ಒಂದಿಷ್ಟು ಇನ್ಫಾರ್ಮೇಷನ್ ನಮ್ಗೆ ಅರ್ಥ ಆಯಿತು. ನೆಕ್ಸ್ಟ್ ಇದೇ ಪರ್ಟಿಕ್ಯುಲರ್ ಸ್ಟಾಕಲ್ಲಿ ಇನ್ನು ಸ್ವಲ್ಪ ಡೀಟೇಲ್ ಚೆಕ್ ಮಾಡೋಣ ಅಂತ ನೋಡಿದ್ರೆ, ಅಲ್ಲಿ ಎಲ್ಲಿ ಡೌನ್ ಟ್ರೆಂಡ್ ಸ್ಟಾರ್ಟ್ ಆಗಿದೆ ಅದೇ ಜಾಗದಲ್ಲಿ ಕೆಳಗಡೆ ಒಂದು ಡೈನಮಿಕ್ ಮೇಜರ್ ಸಿಗ್ನಲ್ಲು ಬಂದಿದೆ. ಡೈನಮಿಕ್ ಮೇಜರ್ ಸಿಗ್ನಲ್ ಬಂದಿದೆ ಅಂದರೆ ಇದು ಇಲ್ಲಿಂದ ಟರ್ನ್ ಆಗಿ ಮೇಲ್ಗಡೆ ಹೋಗೋದಕ್ಕೆ ರೆಡಿ ಆಗ್ತಿದೆ. ಇದು ಆ್ಯಕ್ಚುಲಿ ಡೌನ್ ಬರೋ ಥರ ಇಲ್ಲ ನೋಡಿ. 2 ಇನ್ಫಾರ್ಮೇಷನ್ ನಮಗೆ ಇಲ್ಲಿ ಸಿಗ್ತಾ ಇರೋದು. ಓಕೆ, ಒಂದು ಡೌನ್ ಟ್ರೆಂಡ್ ಸ್ಟಾರ್ಟ್ ಆಗಿದೆ, ಬಟ್ ಡೌನ್ ಟ್ರೆಂಡ್ ಸ್ಟಾರ್ಟ್ ಆಗಿರೋ ಜಾಗದಲ್ಲೇ ಒಂದು ಡೈನಮಿಕ್ ಮೇಜರ್ ಸಿಗ್ನಲ್ ಇದೆ. ಸೊ ಫರ್ದರ್ ಇದು ಡೌನ್ವರ್ಡ್ ಮೂವ್ಮೆಂಟ್ ಆಗೋದು ಸ್ವಲ್ಪ ಕಷ್ಟ ಇದೆ. ಅಂದರೆ ಮಂಡೇಗೆ ನಾನು ಈ ಸ್ಟಾಕಲ್ಲಿ ಟ್ರೇಡ್ ಮಾಡಬೇಕು ಅಂದರೆ ಸೆಲ್ ಅಂತೂ ನಾನು ಮಾಡಲ್ಲ.
ಓಕೆ, ಸೆಲ್ ಅಂತೂ ನಾನು ಮಾಡೋದಿಲ್ಲ. ಸರಿ, ಸೆಲ್ ಮಾಡೋದಿಲ್ಲ ಅಂದರೆ ಬೇರೆ ಏನು ಮಾಡೋದು ಅಂದರೆ ಬೈಯಿಂಗ್ ಆಪರ್ಚುನಿಟಿ ಸಿಗ್ತಾ ಬೈ ಮಾಡೋಣ, ಟರ್ನ್ ಆಗ್ಬೋದು ಅನ್ನೋ ಕ್ಲಾರಿಟಿ ಇದೆಯಲ್ಲ, ಹೌದಲ್ವಾ? ಬೈಯಿಂಗ್ ಆಪರ್ಚುನಿಟಿ ಬರೋ ತನಕ ವೆಯ್ಟ್ ಮಾಡಬೇಕು. ಸರಿ, ವೆಯ್ಟ್ ಮಾಡೋವಾಗ ನೀವು ಡೈನಮಿಕ್ ಸಿಸ್ಟಮ್ ಪ್ರಕಾರ DMBOTS ರೇಂಜಸ್ ಆ ರಿಪೋರ್ಟ್ನ ಇಟ್ಕೊಂಡು ಆ ರಿಪೋರ್ಟಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಾಳೆಗೆ ಎಲ್ಲಿ ಬೈ ಮಾಡಬೇಕು ಅನ್ನೋದು. ನಿಮ್ಮ ಹತ್ರ ಡೈನಮಿಕ್ ಸಿಸ್ಟಮ್ ಇದ್ದರೆ ನೋಡಿ ಗೊತ್ತಾಗುತ್ತೆ. ಆ ಪಾಯಿಂಟ್ ಬಂದಾಗ ಬೈಯಿಂಗ್ ಆಪರ್ಚುನಿಟಿ ಸಿಗ್ತಾ ಬೈ ಮಾಡೋಣ, ಎಲ್ಲಿ ಎಕ್ಸಿಟ್ ಮಾಡಬೇಕು ಅಂತ ಹೇಳುತ್ತೋ ಅಲ್ಲಿ ಎಕ್ಸಿಟ್ ಮಾಡೋಣ. ಅದೇ ನಾವು ನಿಮ್ಮ ಹತ್ರ ಡೈನಮಿಕ್ ಸಿಸ್ಟಮ್ ಜೊತೆ ಡೈನಮಿಕ್ ಲೈವ್ ಇದ್ಬಿಟ್ರೆ ಡಬಲ್ ಬೆನಿಫಿಟ್ ಅಂತ ನಾನು ನಾರ್ಮಲಿ ಹೇಳ್ತಿರ್ತೀನಿ. ಅಂಥವರೆಲ್ಲ ಹಬ್ಬ ಮಾಡಬೇಕು ಮಾರ್ಕೆಟಲ್ಲಿ ಅಂತ. ಸೊ ಆ ಲೆಕ್ಕದಲ್ಲಿ ನೋಡಿದಾಗ ಡೈನಮಿಕ್ ಲೈವಲ್ಲಿ ನೋಡೋಣ ಏನಾಗಿದೆ ಅಂದರೆ, ಡೈನಮಿಕ್ ಲೈವಲ್ಲಿ ಪ್ರೈಸ್ ಆಲ್ರೆಡಿ ಡೌನ್ ಬಂದು ಕೆಳಗಡೆ ಒಂದು ಡೈನಮಿಕ್ ಮೇಜರ್ ಸಿಗ್ನಲ್ ಬಂದು ಅಲ್ಲಿಂದ ಪ್ರೈಸ್ ಟರ್ನ್ ಆಗಿ ಆಲ್ರೆಡಿ ಬೈ ಕಾಲ್ ಆಪ್ಷನ್ ನೌ ಅಂತ ಹೇಳಿದೆ. ಯಾವತ್ತು? ಫ್ರೈಡೇನೆ ಮಧ್ಯಾಹ್ನ 3 ಗಂಟೆಗೆ ಅದು ಹೇಳ್ಬಿಟ್ಟಿದೆ ಬೈ ಕಾಲ್ ಆಪ್ಷನ್ ನೌ ಅಂತ. ಓಕೆ, ಬಟ್ ಈ ಡೌಮ್ಯಾಂಟಿಕ್ ಮೆಥಡ್ ಅಂತ ಏನಿದೆ ಇಲ್ಲಿ ಬೈ ಕಾಲ್ ಆಪ್ಷನ್ ನೌ ಅಂತ ಬಂದಾಗ ಆ ಕಾಲ್ ಆಪ್ಷನ್ನ ನಾವು ಬೈ ಮಾಡಬೇಕಾ ಬೇಡವಾ ಅನ್ನೋ ಈ ಇನ್ಫಾರ್ಮೇಷನ್ ಬಂದ್ಬಿಟ್ಟು ಆ ಡೈನಮಿಕ್ ಲೈವ್ ಫಾಲೋ ಮಾಡೋರು ಅವ್ರ ಹತ್ರ ಒಂದು 10 ಪಾಯಿಂಟ್ಸ್ ಇನ್ಸ್ಟ್ರಕ್ಷನ್ ಇರುತ್ತೆ. ಆ ಇನ್ಸ್ಟ್ರಕ್ಷನ್ ಪ್ರಕಾರ ಈ ಟ್ರೇಡ್ ಅವರು ಡಿಸೈಡ್ ಮಾಡ್ತಾರೆ. ಓಕೆ, ಸೊ ಇಲ್ಲಿ ಬೈ ಕಾಲ್ ಆಪ್ಷನ್ ಅಂತ ಹೇಳಿದ್ಮೇಲೆ ಇಫ್ ಇನ್ ಕೇಸ್ ಇಲ್ಲಿಂದ ಪ್ರೈಸ್ ಮೇಲೆ ಹೋಗಿ ಯಾವುದೋ ಒಂದು ಪಾಯಿಂಟ್ ರೀಚ್ ಆದಾಗ ಆ ಡೌಮ್ಯಾಂಟಿಕ್ ಮೆಥಡೇ ಹೇಳುತ್ತೆ ಎಕ್ಸಿಟ್ ಕಾಲ್ ಆಪ್ಷನ್ ನೌ ಅಂತ ಹೇಳುತ್ತೆ. ಆ ಜಾಗದಲ್ಲಿ ಹೋಗಿ ಅದನ್ನು ಎಕ್ಸಿಟ್ ಮಾಡ್ಕೋಬೋದು, ಅಷ್ಟೇ ಕೆಲಸ. ಬಟ್ ಇಲ್ಲಿ ಬೈ ಕಾಲ್ ಆಪ್ಷನ್ ನಾವು ಅಥವಾ ಬೈಯಿಂಗ್ ಆಪರ್ಚುನಿಟಿ ಬಂದರೆ ನಾವು ಬೈಯೇ ಮಾಡಬೇಕು, ಇಲ್ಲಿ ಸೆಲ್ ಮಾಡಬಾರ್ದು ಅನ್ನೋ ಕ್ಲಾರಿಟಿ ಇದೆಯಲ್ಲ ಆ್ಯಸ್ ಎ ಟ್ರೇಡರ್, ಈ ಕ್ಲಾರಿಟಿ ಬಂದ್ಬಿಟ್ಟು ತುಂಬ ಇಂಪಾರ್ಟೆಂಟ್. ಎಷ್ಟು ನಿಮಗೆ ಈ ಒಂದೊಂದು ಟ್ರೇಡಲ್ಲೂ ಈಚ್ ಆ್ಯಂಡ್ ಎವ್ರಿ ಟ್ರೇಡ್ ನೀವು ಮಾಡೋದು, ನೀವು ಇಂಟ್ರಾಡೇ ಮಾಡ್ತಿರೋ, ಪೊಸಿಷನಲ್ ಮಾಡ್ತಿರೋ, ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ತಿರೋ, ನೀವು ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಓಕೆ, ಒಂದೊಂದು ಟ್ರೇಡಲ್ಲೂ ನಿಮ್ಗೆ ಈ ಕ್ಲಾರಿಟಿ ಇದ್ಬಿಡ್ತು ಅಂದರೆ ನಿಮಗೆ ಬೇರೆ ಏನೂ ಬೇಡ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗಲ್ಲಿ, ಅಷ್ಟೇ ಬೇಕಾಗಿರೋದು, ಹೌದಲ್ವಾ? ಸೊ ಆ ಕ್ಲಾರಿಟಿ ಇತ್ತು ಅಂದರೆ ನೀವು ಏನು ಬೇಕಾದ್ರೂ, ನೀವು ಆಪ್ಷನ್ಸಲ್ಲಿ ಟ್ರೇಡ್ ಮಾಡ್ತೀರಾ ಮಾಡಿ, ಫ್ಯೂಚರಲ್ಲಿ ಮಾಡ್ತೀರಾ ಮಾಡಿ, ಈಕ್ವಿಟಿಲಿ ಮಾಡ್ತೀರಾ ಮಾಡಿ. ಆಪ್ಷನ್ಸಲ್ಲೂ ಆಪ್ಷನ್ ರೈಟಿಂಗ್ ಒಬ್ಬರು ಅಂತಾರೆ, ಇನ್ನೊಬ್ರು ಆಪ್ಷನ್ ಬೈಯಿಂಗ್ ಅಂತಾರೆ, ಯಾವ್ದು ಬೇಕಾದ್ರೂ ಮಾಡಿ. ಆಪ್ಷನ್ ಬೈಯಿಂಗ್ ಅಂದರೆ ಟೈಮ್ ಡಿಕೆ ಅದು ಇದು ಅಂತೆಲ್ಲ ಎದುರಿಸ್ತಾರೆ. ಕರೆಕ್ಟ್ ಎಂಟ್ರಿ ಇದ್ದರೆ ಯಾವ ಟೈಮ್ ಡಿಕೆ ರೀ, ಕರೆಕ್ಟಾಗಿ ಟ್ರೇಡ್ ಎಂಟ್ರಿ ತೊಗೊಂಡು ಕರೆಕ್ಟ್ ಪಾಯಿಂಟಲ್ಲಿ ಎಕ್ಸಿಟ್ ಮಾಡಿದ್ರೆ ಎಂಥ ಆಪ್ಷನಲ್ಲೂ ಪ್ರಾಫಿಟ್ ಬರುತ್ತೆ. ಬಟ್ ಆಪ್ಷನ್ಸಲ್ಲಿ ಟ್ರೇಡ್ ಮಾಡುವಾಗ ಕರೆಕ್ಟ್ ಸ್ಟ್ರೈಕ್ ಪ್ರೈಸ್ ಸೆಲೆಕ್ಟ್ ಮಾಡೋದು ಹೇಗೆ ಅಂತ ಗೊತ್ತಿರಬೇಕು. ಅದು ಗೊತ್ತಿಲ್ಲ ಅಂದರೆ ಎಲ್ಲಿಂದ ಬರುತ್ತೆ? ಇದು ಬೇಸಿಕ್ ವಿಷಯ ನಿಮಗೆ ಗೊತ್ತಿರಬೇಕಲ್ಲ. ಬೇಸಿಕ್ಸ್ ವಿಷಯ ಅಂದರೆ ಸ್ಟಾಕ್ ಮಾರ್ಕೆಟ್ ಬೇಸಿಕ್ಸ್ ಕಲ್ತ್ಕೊಂಡ್ಬನ್ನಿ, ಅದೆಲ್ಲ ಹೇಳ್ತಿಲ್ಲ. ಟ್ರೇಡಿಂಗ್ ಪ್ರಾಕ್ಟಿಕಲಾಗಿ ಟ್ರೇಡ್ ಮಾಡೋವಾಗ ಏನು ಅವೇರ್ನೆಸ್ ಇರಬೇಕು ಅದು ಆ ಅವೇರ್ನೆಸ್ ಇದ್ದರೆ ಸಾಕು. ಓಕೆ, ನಮ್ಮ ಹತ್ರ ಸುಮಾರು ಜನ ಡೈನಮಿಕ್ ಮೆಂಬರ್ಸ್ ಹೊಸದಾಗಿ ಜಾಯ್ನ್ ಆಗಿರೋರು, ಹೊಸದಾಗಿ ಅಂದರೆ ಹೊಸಬ್ರು, ಸ್ಟಾಕ್ ಮಾರ್ಕೆಟ್ಗೆ ಹೊಸಬ್ರು ಬಂದು ನಮ್ಮ ಹತ್ರ ಟ್ರೈನಿಂಗ್ ಜಾಯ್ನ್ ಆಗಿರೋರು, ಸ್ವಲ್ಪ ವರ್ಷದಿಂದ ಟ್ರೇಡಿಂಗ್ ಮಾಡಿ ಅರ್ನು ಮಾಡ್ತಿರೋವಾಗ ಅವ್ರ ಹತ್ರ ಹೋಗಿ ಕೇಳಿದ್ರೆ ಕಾಲ್ ಆಪ್ಷನ್ ಅಂದರೆ ಏನು, ಪುಟ್ ಆಪ್ಷನ್ ಅಂದರೆ ಏನು ಅಂದರೆ ಇನ್ನು ಇವತ್ತು ತನಕನೂ ಅವ್ರಿಗೆ ಡೆಫಿನಿಷನ್ನು ಗೊತ್ತಿರಲ್ಲ. ಓಕೆ, ಬಟ್ ಅವ್ರು ಆಪ್ಷನ್ಸಲ್ಲಿ ಟ್ರೇಡು ಮಾಡ್ತಿರ್ತಾರೆ, ಅರ್ನು ಮಾಡ್ತಿರ್ತಾರೆ. ಏನಕ್ಕಂದರೆ ನಾವು ಥಿಯರಿಟಿಕಲ್ ನಾಲೆಜ್ ಇಟ್ಕೊಂಡು ಟ್ರೇಡಿಂಗ್ ಮಾಡಿ ಅಂತ ನಾವು ಯಾವತ್ತೂ ತಿಳ್ಸೋಕ್ಕೆ ಹೋಗಲ್ಲ. ಪ್ರಾಕ್ಟಿಕಲ್ ಟ್ರೇಡ್ ಮಾಡಬೇಕು ಅಂದರೆ ಆಪ್ಷನ್ಸ್ ಬಗ್ಗೆ ನಿಮ್ಗೆ ಏನು ಕ್ಲಾರಿಟಿ ಇರಬೇಕು, ಏನು ಅವೇರ್ನೆಸ್ ಇರಬೇಕು, ಇಷ್ಟು ತಿಳ್ಕೊಳ್ಳಿ, ಅಷ್ಟೇ ಟ್ರೇಡಿಂಗ್ ಸ್ಟಾರ್ಟ್ ಮಾಡ್ಬೋದು. ಓಕೆ, ಬಟ್ ಮೇಯ್ನ್ ಟ್ರೇಡಿಂಗ್ ಬೇಕಾಗಿರೋದೇನು, ಎಲ್ಲಿ ಎಂಟ್ರಿ ತೊಗೋಬೇಕು, ಎಲ್ಲಿ ಎಕ್ಸಿಟ್ ಮಾಡಬೇಕು, ಈ ಕ್ಲಾರಿಟಿ ಬೇಕಲ್ವಾ? ಆ ಕ್ಲಾರಿಟಿ ಇದ್ದರೆ ನೀವು ಆಪ್ಷನ್ ಬೈಯಿಂಗ್ ಮಾಡಿದ್ರೂ ದುಡ್ಡು ಬರುತ್ತೆ, ಆಪ್ಷನ್ ರೈಟಿಂಗ್ ಮಾಡಿದ್ರೂ ದುಡ್ಡು ಬರುತ್ತೆ. ಇದರಲ್ಲಿ ಜೊತೆಯಲ್ಲಿ ಸ್ಟ್ರಾಟಜಿ ಬೇರೆ ಅಂತಾರೆ. ನೀವು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಬೇಕಾಗಿರೋದು ಡೈರೆಕ್ಷನ್ ಗೊತ್ತಿದ್ರೆ ಕ್ಲಾರಿಟಿ, ಹೌದಲ್ವಾ? ಇವತ್ತು ಈ ಮನಪುರಂ ಅನ್ನೋ ಸ್ಟಾಕಲ್ಲಿ ಬಂದಿರೋಂಥ ಇನ್ಫಾರ್ಮೇಷನ್ ನಾನು ಡೈನಮಿಕ್ ಸಿಸ್ಟಮ್ ಇಟ್ಕೊಂಡು ನಿಮ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿರೋದ್ರಲ್ಲಿ ನಿಮ್ಗೆ ಆಲ್ರೆಡಿ ಡೈರೆಕ್ಷನ್ ಕ್ಲಾರಿಟಿ ಬಂದಿರಬೇಕಲ್ಲ. ಇವಾಗ ಡೈರೆಕ್ಷನ್ ಕ್ಲಾರಿಟಿ ಬಂದಮೇಲೆ ಏನು ಟ್ರೇಡ್ ಮಾಡಬೇಕು ಅನ್ನೋದು ಕ್ಲಾರಿಟಿ ಆಟೋಮೆಟಿಕ್ ಬರುತ್ತೆ, ಇನ್ನೊಬ್ರು ಹೇಳೋ ಅವಶ್ಯಕತೆ ಇಲ್ಲ. ಸರಿ, ಏನು ಟ್ರೇಡ್ ಮಾಡಬೇಕು ಅನ್ನೋ ಕ್ಲಾರಿಟಿ ಬಂದಮೇಲೆ ಎಲ್ಲಿ ಟ್ರೇಡ್ ಮಾಡಬೇಕು ಅನ್ನೋದು ಫೈನಲ್ ಪಾಯಿಂಟ್ ಇದೆಯಲ್ಲ, ಅದು ಈ ಡೈನಮಿಕ್ ಸಿಸ್ಟಮ್ ಡೈನಮಿಕ್ ಲೈವ್ ಆಟೋಮೆಟಿಕ್ ಹೇಳುತ್ತೆ, ನಾವೇನು ಎಕ್ಸ್ಟ್ರಾ ಮಾಡೋಷ್ಟಿಲ್ಲ. ಓಕೆ, ಬಟ್ ಇಲ್ಲಿ ಇದನ್ನು ಇನ್ನು ಸ್ವಲ್ಪ ಡೀಟೇಲಾಗಿ ಅರ್ಥ ಮಾಡ್ಕೊಳ್ಳೋಣ. ಪ್ರೈಸ್ ಡೌನ್ ಬಂದಿದೆ, ಎಲ್ಲಿಂದ ಡೌನ್ ಬಂದಿದೆ ಅಂದರೆ ಆಲ್ಮೋಸ್ಟ್ 210 ರೂಪಿ ಹೈ ಮಾಡಿ ಅಲ್ಲಿಂದ ಡೌನ್ ಬಂದು 178 ತನಕ ಬಂದು ಕ್ಲೋಸ್ ಆಗಿದೆ. ಏನಕ್ಕೆ ಅಲ್ಲಿಂದ ಡೌನ್ ಬಂತು? ಫಸ್ಟ್ ಆಫ್ ಆಲ್ ಅಲ್ಲೇನಾಯಿತು ಅಂತ ನಮ್ಮ ಡೈನಮಿಕ್ ಸಿಸ್ಟಮಲ್ಲಿ ನೋಡಿದ್ರೆ, ಡೈನಮಿಕ್ ಸಿಸ್ಟಮಲ್ಲಿ ಒಂದು ಡೈನಮಿಕ್ ಮೇಜರ್ ಸಿಗ್ನಲ್, ಸ್ಪೀಡ್ ಸಿಗ್ನಲ್ ಆಲ್ರೆಡಿ ಒಂದು ಸೆಲ್ ಕೊಟ್ಟಿದೆ. ಸೆಲ್ ಕೊಟ್ಟಾಗ
ಅಲ್ಲಿ ಸೆಲ್ ಕ್ಲಾರಿಟಿ ಇಲ್ಲದೆ ಇರೋದ್ರಿಂದ ವಾಪಸ್ ಮೇಲೋಯ್ತು. ಮೇಲೋಗ್ತಿರೋವಾಗ 193 ಅನ್ನೋದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇತ್ತು. ಓಕೆ, ಡೈನಮಿಕ್ ಮೇಜರ್ ಸಿಗ್ನಲ್ ಪಾಯಿಂಟ್ ಅದು. ಅಲ್ಲಿ ತನಕ ಹೋಗಿ 193 ತನಕ ಹೋಗಿ ಅದನ್ನು ಕ್ರಾಸ್ ಮಾಡಿ 210 ತನಕ ಹೋಗಿ ವಾಪಸ್ 193 ಕೆಳಗೆ ಬಂದ್ಬಿಡ್ತು. ಓಕೆ, ಸೊ ಆ 193 ಕೆಳಗಿದ್ದಷ್ಟು ಪ್ರೆಷರ್ ಅದಕ್ಕೆ ಡೌನ್ವರ್ಡ್ ಹೋಗೋದಕ್ಕೆ ಇರುತ್ತೆ. ಆ ಡೌನ್ವರ್ಡ್ ಪ್ರೆಷರಲ್ಲಿ ದೊಡ್ಡ ಪ್ರೆಷರ್ ತೊಗೊಂಡು ಪ್ರೈಸ್ ಡೌನ್ ಬರ್ತಿರೋವಾಗ ಇವಾಗ ಟ್ರೆಂಡು ಡೌನ್ ಬಂತು, ಬಟ್ ಇಲ್ಲಿ ಬೇರೆ ಯಾರೋ ಅಡ್ಡ ಬಂದಿದ್ದಾರೆ. ಓಕೆ, ಇದು ಒಂದು ಡೈನಮಿಕ್ ಮೇಜರ್ ಸಿಗ್ನಲ್. ಬಟ್ ಇಲ್ಲೊಂದು ಮೇಜರ್ ಸಿಗ್ನಲ್, ಅಲ್ಲೊಂದು ಮೇಜರ್ ಸಿಗ್ನಲ್, ಇವರಿಬ್ಬರಲ್ಲಿ ಸ್ಟ್ರೆಂತ್ ಯಾರಿಗೆ ಜಾಸ್ತಿ ಇದೆ ಅಂದರೆ ಅದಕ್ಕೆ ಜಾಸ್ತಿ ಇದೆ ಮೇಲಿರೋದಕ್ಕೆ. ಸೊ ಆ ಒಂದು ರೀಸನ್ಗೆ ಏನಾಗುತ್ತೆ, ಇಲ್ಲಿಂದ ಟರ್ನ್ ಆದ್ರೂ ಪ್ರೈಸ್ ಮೇಲೋಗಿ ಎಲ್ಲೋ ಒಂದು ಪಾಯಿಂಟಾಗಿ ತಿರ್ಗಾ ಟರ್ನ್ ಆಗಿ ವಾಪಸ್ ಡೌನ್ ಬರೋಂಥ ಚಾನ್ಸಸ್ ಜಾಸ್ತಿ ಇದೆ. ಓಕೆ, ಯಾಕಂದರೆ ಮೇಲ್ಗಡೆ ಪ್ರೆಷರ್ ಜಾಸ್ತಿ ಇದೆ. ಸೊ ಇಲ್ಲಿಂದ ಇವಾಗ ಪ್ರೈಸ್ ಮೇಲೆ ಹೋಗ್ತಿರೋವಾಗ 200 ರೇಂಜ್ ಹತ್ರ ಬರೋವಾಗ ಅಲ್ಲೊಂದು ಪಾಯಿಂಟ್ ಇದೆ. ಓಕೆ, ಇಲ್ಲಿಂದ ಬೈ ಮಾಡೋರು ಆ ಜಾಗಕ್ಕೆ ಬಂದಾಗ ಪ್ರಾಫಿಟ್ ಸೆಕ್ಯೂರ್ ಮಾಡ್ಕೊಳ್ಳೋಕ್ಕೆ ರೆಡಿ ಇರ್ತಾರೆ ನಮ್ಮ ಡೈನಮಿಕ್ ಮೆಂಬರ್ಸ್. ಈ 200 ನಂಬರ್ ನನಗೆ ಹೆಂಗಪ್ಪ ಗೊತ್ತಾಯಿತು ಅಂತ ನೀವು ಕೇಳಿದ್ರೆ, ನಾನೇನು ಹೊಸದಾಗಿ ಲೆಕ್ಕಾಚಾರ ಮಾಡಿ ನಾನೇನು ಅನಾಲಿಸಿಸ್ ಮಾಡಿ ಬಂದು ನಿಮ್ಗೆ ಹೇಳ್ತಾ ಇಲ್ಲ. ಡೈನಮಿಕ್ ಸಿಸ್ಟಮಲ್ಲಿ ಆ ರಿಪೋರ್ಟ್, ಡೈಲಿ ಡೀಟೇಲ್ಡ್ ಡೈನಮಿಕ್ ರಿಪೋರ್ಟ್ ಅಂತ ಬರುತ್ತೆ, ಆ ರಿಪೋರ್ಟ್ ಓಪನ್ ಮಾಡಿದ್ರೆ ಅಲ್ಲೇ ಗೊತ್ತಾಗ್ಬಿಡುತ್ತೆ ನಿಮ್ಮ ನಂಬರ್. ಓಕೆ, ಅದೇನು ನನಗೇ ಗೊತ್ತಿದೆ ಅಂತಲ್ಲ, ಎಲ್ಲ ಡೈನಮಿಕ್ ಮೆಂಬರ್ಸ್ಗೂ ಗೊತ್ತು. ಯಾರ್ಯಾರ ಹತ್ರ ಡೈನಮಿಕ್ ಸಿಸ್ಟಮ್ ಇದೆಯೋ ಅವರೆಲ್ರಿಗೂ ಗೊತ್ತು. 200 ಒಂದು ಪಾಯಿಂಟ್, 200 ಅನ್ನೋ ಒಂದು ಪಾಯಿಂಟಲ್ಲೂ ಒಂದು ರೌಂಡ್ ಪ್ರಾಫಿಟ್ ಬುಕ್ಕಿಂಗ್, ಪ್ರಾಫಿಟ್ ಸೆಕ್ಯೂರ್ ಮಾಡ್ಕೊಳ್ತಾರೆ ನಮ್ಮ ಡೈನಮಿಕ್ ಮೆಂಬರ್ಸ್ ಆಪ್ಷನ್ಸಲ್ಲಿ ಟ್ರೇಡ್ ಮಾಡೋರು. ಅಲ್ಲಿಂದ ಇನ್ನೂ ಮುಂದೆ ಹೋಗೋವಾಗ 210 ಅನ್ನೋದು ಇನ್ನೂ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಅಲ್ಲಿ ಇಲ್ಲಿ ಬೈ ಮಾಡಿರೋರೆಲ್ಲ ಆ ಜಾಗದಲ್ಲಿ ಎಕ್ಸಿಟ್ ಮಾಡೋಕ್ಕೆ ರೆಡಿ ಆಗಿಬಿಟ್ಟಿರ್ತಾರೆ. ಓಕೆ, ಸೊ ಈ ನಂಬರ್ಸ್ ನಾನು ಹೇಳ್ತಿರೋದು ಈ 14th ಫೆಬ್ರವರಿ ಮಾರ್ಕೆಟ್ ಮುಗಿದಾದ ಮೇಲೆ ಬಂದಿರೋ ರಿಪೋರ್ಟಲ್ಲಿ ಬಂದಿರೋಂಥ ನಂಬರ್ಸ್. ಇದನ್ನು ನಾಳೆಗೆ ಮಾತ್ರ ಯೂಸ್ ಮಾಡ್ತೀವಿ. ನಾಳೆ ಮಾರ್ಕೆಟ್ ಮುಗಿದಾದ ಮೇಲೆ ತಿರ್ಗಾ ನೀವು ರಿಪೋರ್ಟ್ ಬಂದು ನೋಡಿದಾಗ ಆ ನಂಬರ್ಸ್ ಚೇಂಜ್ ಆಗುತ್ತೆ. ಸೊ ಆ್ಯಸ್ ಎ ಡೈನಮಿಕ್ ಮೆಂಬರ್, ಇವಾಗ ನೀವು ಡೈನಮಿಕ್ ಮೆಂಬರ್ ಇನ್ನೂ ಆಗಿಲ್ಲ, ನೀವು ಇನ್ನು ಮುಂದೆ ಆಗಬೇಕು ಅಂತ ನಿಮ್ಗೆ ಏನದಿದ್ದರೆ ನಾನು ಏನು ಹೇಳ್ತಿದ್ದೀನಿ, ಡೈನಮಿಕ್ ಸಿಸ್ಟಮ್ ಅಥವಾ ಡೈನಮಿಕ್ ಲೈವ್ ಈ ಎರಡರಲ್ಲಿ ನೀವು ಯಾವುದೇ ಫಾಲೋ, ಡೈನಮಿಕ್ ಸಿಸ್ಟಮ್ ಮೇಯ್ನ್ಲಿ ಅದರಲ್ಲಿ ನಿಮ್ಮ ಕೆಲಸ ಏನಪ್ಪ ಅಂದರೆ ಡೈಲಿ ಒಂದು 10-15 ನಿಮಿಷ ನೋಡ್ಕೊಳ್ಳೋದು. ನಾಳೆಗೆ ಎಲ್ಲಿ ಎಂಟ್ರಿ ಮಾಡಬೇಕು, ಎಲ್ಲಿ ಎಕ್ಸಿಟ್ ಮಾಡಬೇಕು, ನನ್ನ ಹತ್ರ ಆಲ್ರೆಡಿ ಪೊಸಿಷನ್ ಇದ್ದರೆ ಎಲ್ಲಿ ಎಕ್ಸಿಟ್ ಮಾಡಬೇಕು, ಓಕೆ, ಎಲ್ಲಿಂದ ಎಕ್ಸಿಟ್ ಆ್ಯಂಡ್ ರಿವರ್ಸ್ ಮಾಡಬೇಕು, ಎಲ್ಲಿಗೆ ಪ್ರಾಫಿಟ್ ಸೆಕ್ಯೂರ್ ಮಾಡಬೇಕು ಅನ್ನೋದನ್ನು ಒಂದು 2-3 ಪಾಯಿಂಟನ್ನು ಬರೆದಿಟ್ಕೊಂಡ್ಬಿಟ್ಟು ಕೂತ್ಕೊಳ್ಳೋದಷ್ಟೇ. ಆ 2-3 ಪಾಯಿಂಟ್ ಇವಾಗ ಈ ಪರ್ಟಿಕ್ಯುಲರ್ ಸ್ಟಾಕ್ಗೆ ನಾನು ನಾಳೆಗೆ ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ದೀನಿ. ಓಕೆ, ಬಟ್ ನೀವು ಎಲ್ಲ ಹೇಳ್ಬಿಟ್ರಿ ನಾಳೆಗೆ ಎಲ್ಲಿ ಬೈ ಮಾಡಬೇಕು, ಎಲ್ಲಿ ಸೆಲ್ ಮಾಡಬೇಕು ಅದನ್ನು ಹೇಳ್ಬಿಟ್ರೆ ಚೆನ್ನಾಗಿರೋದಲ್ಲ ಅಂತ ನೀವು ಯೋಚನೆ ಮಾಡಿದ್ರೆ ಇದೇ ಪ್ರಾಬ್ಲಮ್. ನಾನು ಟಿಪ್ಸು ಕಾಲ್ಸ್ ಕೊಡೋದಕ್ಕೆ ಈ ವಿಡಿಯೋ ಮಾಡ್ತಾಯಿಲ್ಲ. ಓಕೆ, ನಾವು ಅಡ್ವೈಸರಿ ಸರ್ವಿಸ್ ಮಾಡಲ್ಲ. ಆ ಒಂದು ಐಡಿಯಾಲಜಿಗೆ ನಾವು ಆಪೋಸಿಟಲ್ಲೇ ಇರ್ತೀವಿ. ನಾವು ಆಪೋಸಿಟ್, ನಮ್ಮ ಐಡಿಯಾಲಜಿಗೆ ಆಪೋಸಿಟ್ಟಾಗಿ ನಾವು ಇವತ್ತೇನೋ ಒಂದು ಮಾಡಬೇಕು ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೆ ಅಂದ್ಬಿಟ್ಟು ನಿಮಗೇನೋ ಟಿಪ್ಸು ಕಾಲ್ಸ್ ಕೊಟ್ಟು ನೀವು ಇಂಟ್ರೆಸ್ಟ್ ಆಗಿಬಿಟ್ರೆ ನೀವೆಲ್ಲ ಬಂದು ಜಾಯ್ನ್ ಆಗಿಬಿಡ್ತೀರಾ ದುಡ್ಡು ಕೊಟ್ಟು ಅಂದ್ಬಿಟ್ಟು. ಆ ಲೆಕ್ಕದಲ್ಲಿ ನಾವು ಬಿಸ್ನೆಸ್ ಮಾಡಲ್ಲ. ನಾವು ಯಾವತ್ತೂ ಬರೋರು ಎಲ್ರಿಗೂ ಹೇಳ್ತೀವಿ, ಫಸ್ಟು ಕ್ಲಾರಿಟಿ ತೊಗೊಳ್ಳಿ. ನಮ್ಮ ಹತ್ರ ಬರಬೇಕು ಅಂದರೆ ಏನಕ್ಕೆ ಬರಬೇಕು, ಬಂದರೆ ಅಂದರೆ ಇಲ್ಲಿ ಸರ್ಟನ್ ಡಿಸಿಪ್ಲಿನ್ಸ್ ಇದೆ, ಆ ಡಿಸಿಪ್ಲಿನ್ಸ್ ಫಾಲೋ ಮಾಡಿದ್ರೆ ಮಾತ್ರ ಇಲ್ಲಿ ಜಾಗ. ಇಲ್ಲ ನಾನು ನನ್ನಿಷ್ಟ ಬಂದಂಗೆ ಮಾಡ್ತೀನಿ ಅಂದರೆ ದಯವಿಟ್ಟು ಬರಲೇಬೇಡಿ, ತೊಂದರೆನೇ ಇಲ್ಲ. ಓಕೆ, ದುಡ್ಡು ಮಾಡಬೇಕು ಅಂತಿದೆ ಮಾರ್ಕೆಟಲ್ಲಿ, ಒಂದು ಡಿಸಿಪ್ಲಿನ್ಡ್ ಪ್ರೊಸೀಜರ್ ಫಾಲೋ ಮಾಡ್ಕೊಂಡು ಮಾಡಬೇಕು ಅಂತಿದೆ, ನನಗೆ ಜಾಸ್ತಿ ಗೊತ್ತಿಲ್ಲ, ಒಂದು ಕರೆಕ್ಟ್ ದಾರಿ ಬೇಕು ಅಂತಿದೆ ಅನ್ನೋರಿಗೆ ಈ ಡೈನಮಿಕ್ ಸೂಪರ್ ಪವರ್ ಟ್ರೇಡಿಂಗ್ ವರ್ಕ್ಶಾಪ್ ನಿಮಗೆ ಓಪನ್ ಆಗಿದೆ. ನೆಕ್ಸ್ಟ್ ವರ್ಕ್ಶಾಪ್ 22nd 23rd ಫೆಬ್ರವರಿಗೆ ಶೆಡ್ಯೂಲ್ ಆಗಿದೆ. ಆನ್ಲೈನ್ ವರ್ಕ್ಶಾಪ್ ಕನ್ನಡದಲ್ಲಿ. ಬಟ್ ಈ ಕ್ಲಾರಿಟಿ ಎಲ್ಲ ಇದ್ದಾಗ ಬಂದು ಜಾಯ್ನ್ ಆಗೋದಕ್ಕೆ ಯೋಚನೆ ಮಾಡಿ, ಕ್ಲಾರಿಟಿ ತೊಗೊಳ್ಳಿ, ವೆರಿಫೈ ಮಾಡಿ, ಆಮೇಲೆ ಡಿಸೈಡ್ ಮಾಡಿ, ತೊಂದರೆನೇ ಇಲ್ಲ. ಬಟ್ ಬ್ಲೈಂಡಾಗಿ ಬಂದು ಜಾಯ್ನ್ ಆಗಿಬಿಟ್ಟು ನಾನೇನೋ ನನ್ನ ಇಷ್ಟ ಬಂದಂಗೆ ಮಾಡ್ತೀನಿ, ಈ ಥರ ಥಿಂಕಿಂಗಲ್ಲಿರೋರು ದಯವಿಟ್ಟು ಬರಲೇಬೇಡಿ. ಓಕೆ, ಐ ಹೋಪ್ ಮನಪುರಂ ಅನ್ನೋ ಒಂದು ಸ್ಟಾಕಲ್ಲಿ ನಡೀತಿರೋಂಥ ಪ್ರೈಸ್ ಮೂಮೆಂಟ್, ಇದರಲ್ಲಿ ನಾವು ಯಾವ ಥರ ಟ್ರೇಡಿಂಗ್, ಓಕೆ, ಒಂದು ಟ್ರೇಡ್ ಆಪರ್ಚುನಿಟಿ ಬಂದಿದ್ರೂ ಅಲ್ಲಿ ಮಾಡಬೇಕಾ ಬೇಡವಾ ಅನ್ನೋ ಒಂದು ಡೀಟೇಲ್ ಜಸ್ಟ್ ಚೆಕ್ ಮಾಡೋದು, ಅಲ್ಲಿ ಇರೋವಂಥ ಇನ್ಫಾರ್ಮೇಷನ್ನ ಚೆಕ್ ಮಾಡೋದು. ಆ ಚೆಕ್ ಮಾಡಿ ಒಂದು ಫೈನಲ್ ಕ್ಲಾರಿಟಿಗೆ ಬಂದುಬಿಡ್ತೀವಿ ಇದನ್ನು ಏನು ಮಾಡಬೇಕು. ಆ ಕ್ಲಾರಿಟಿಗೆ ಹೇಗೆ ಬರಬೇಕು ಅನ್ನೋದನ್ನೇ ನಾವು ಆ 2 days ಆನ್ಲೈನ್ ವರ್ಕ್ಶಾಪ್ ಡೈನಮಿಕ್ ಸೂಪರ್ ಪವರ್ ಟ್ರೇಡಿಂಗ್ ವರ್ಕ್ಶಾಪಲ್ಲಿ ನಾವು ಕನ್ವೆ ಮಾಡ್ತೀವಿ. ಅದೆಲ್ಲ ಎಲ್ಲ ಅರ್ಥ ಮಾಡ್ಕೊಂಬಿಟ್ರೆ ನಿಮ್ಮ ಪಾಟಿಗೆ ನೀವು ಮಾಡ್ಕೊಂಡು ಹೋಗ್ಬೋದಲ್ಲ, ಹೌದಾ ಇಲ್ವಾ? ಪ್ಲಸ್ ಈ ಡೈನಮಿಕ್ ಸಿಸ್ಟಮಲ್ಲಿ ಒಂದು ಮೇಜರ್ ಬೆನಿಫಿಟ್ ಏನಪ್ಪ ಅಂದರೆ, ಯಾರೇ ಈ ಡೈನಮಿಕ್ ಸಿಸ್ಟಮ್ ಸಬ್ಸ್ಕ್ರೈಬ್ ಮಾಡಿರೋರು
ಆ ಡೈನಮಿಕ್ ಸಿಸ್ಟಮ್ ಬಂದ್ಬಿಟ್ಟು ಇವಾಗ ಸದ್ಯಕ್ಕೆ ಈ ನಮ್ಮ ಕಂಪ್ನಿ ಲೈಫ್ ಟೈಮ್ ಸಬ್ಸ್ಕ್ರಿಪ್ಷನ್ ಕೊಡ್ತಿರೋದು. ಏನು ಅದರಲ್ಲಿ ಬೆನಿಫಿಟ್ ಅಂದರೆ, ಆ ಲೈಫ್ ಟೈಮ್ ಸಬ್ಸ್ಕ್ರಿಪ್ಷನ್ ಸಿಕ್ಕಿದ ಮೇಲೆ ಅದ್ರ ಪ್ರಕಾರ ಟ್ರೇಡ್ ಮಾಡ್ತಾ ನೀವು ಒಂದು ಒಳ್ಳೆ ಬೆನಿಫಿಟ್ ಅರ್ನ್ ಮಾಡ್ಕೊಂಬಿಟ್ಟಿದ್ದೀರಾ. ಅಂದರೆ ನೀವು ಕೊಟ್ಟಿರೋ ಫೀಸ್ ಅಲ್ಲಿ ಬಂದ್ಬಿಟ್ಟಿದೆ ಅಂದರೆ ಅದಾದಮೇಲೆ ನಿಮ್ಗೆ ಅಲ್ಲಿಂದ ಬರೋ ಬೆನಿಫಿಟ್ ಎಲ್ಲ ನಿಮ್ಮದೇ ಅಲ್ವಾ, ಕಂಪ್ಲೀಟ್ಲಿ ಫ್ರೀ ಲೆಕ್ಕದಲ್ಲೇ ತಾನೇ, ಹೌದಾ ಇಲ್ವಾ? ಸೊ ಈ ಥರ. ಬಟ್ ಒಂದೊಂದು ಟ್ರೇಡ್ ಮಾಡೋಕ್ಕೆ ಮುಂಚೆ ಚೆಕ್ ಮಾಡಿ ಟ್ರೇಡ್ ಮಾಡೋದು. ಆ ಚೆಕ್ ಮಾಡೋದಕ್ಕೆ ನೀವು ಸ್ಪೆಂಡ್ ಮಾಡೋದು ಒಂದು 5-10 ನಿಮಿಷ ಇರ್ಬೋದು ದಿನಕ್ಕೆ ಒಂದು ಸ್ಕ್ರಿಪ್ಟಿಗೆ. ನಾನು ಮಲ್ಟಿಪಲ್ ಸ್ಕ್ರಿಪ್ಟ್ ಮಾಡ್ತೀನಿ ಅಂದರೆ ಇನ್ನು ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಸ್ಪೆಂಡ್ ಮಾಡಿ. ಮಲ್ಟಿಪಲ್ ಸ್ಕ್ರಿಪ್ಟ್ ಟ್ರೇಡ್ ಮಾಡಬೇಕು ಅಂದರೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಅಷ್ಟೇ ಅಲ್ವಾ? ಟೈಮು ಸ್ಪೆಂಡ್ ಮಾಡಲ್ಲ, ನಾನು ಟ್ರೇಡು ಮಾಡಬೇಕು, ಎಲ್ಲನೂ ಮಾಡಬೇಕು, ನಾಳೆ ಯಾವ್ದು ಮೇಲೆ ಹೋಗುತ್ತೆ ನಾನು ಅದನ್ನೇ ಬೈ ಮಾಡಬೇಕು ಅಂದರೆ ಹೆಂಗಾಗತ್ತಿದಲ್ಲ. ಓಕೆ, ಅಂದರೆ ಇಂಪ್ರ್ಯಾಕ್ಟಿಕಲ್ ಎಕ್ಸ್ಪೆಕ್ಟೇಷನ್ ಇಟ್ಕೊಡೋದು ದೊಡ್ಡ ತಪ್ಪು. ಪ್ರಾಕ್ಟಿಕಲ್ ಆಗಿರಬೇಕು, ಹೌದಲ್ವಾ? ಐ ಹೋಪ್ ನಿಮಗೆ ಈ ವಿಡಿಯೋ ಮುಖಾಂತರ ಸಾಕಷ್ಟು ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊತೀನಿ. ನಮಸ್ಕಾರ.